ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ನಾಡಿನ ದಮನಿತರ ಪರ ನಿರಂತರವಾಗಿ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರುತ್ತಿದೆ. ಅದರಂತೆ ನಮ್ಮ ಸಂವಿಧಾನದ ಸಂರಕ್ಷಣೆ ಮತ್ತು ಸಂವಿಧಾನದ ಪರ ಇರುವವರನ್ನು ಬೆಂಬಲಿಸುತ್ತಾ ಬರುತ್ತಿದೆ. ಇತ್ತೀಚೆಗೆ ರಾಜ್ಯದಲ್ಲಿ ಕೋಮುವಾದಿಗಳು ಮತ್ತು ಜಾತಿವಾದಿ ಪಟ್ಟಭದ್ರ ಹಿತಾಸಕ್ತಿಗಳು ಅಧಿಕಾರದ ಕುರ್ಚಿ ಆಸೆಗಾಗಿ ಜನಪರ ಇರುವ ರಾಜ್ಯದಲ್ಲಿನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನಿಸುತ್ತಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ದೊಡ್ಡ ಮಟ್ಟದ ಷಡ್ಯಂತ್ರ ರೂಪಿಸಿದ್ದಾರೆ. ಯಾವುದೇ ಅಕ್ರಮ ಮಾಡದ ಸಿದ್ದರಾಮಯ್ಯನವರು ರಾಜ್ಯದ ಬಹುಸಂಖ್ಯಾ ಜನರ ಬಾಳಿಗೆ ಬೆಳಕಾಗಿದ್ದಾರೆ. ಒಂದು ವೇಳೆ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬಳಿಯಲು ಮುಂದಾದವರ ವಿರುದ್ಧ ರಾಜ್ಯಾದ್ಯಂತ ಹೋರಾಟದ ದಂಗೆ ಹೇಳುತ್ತದೆ ಎಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಎಂ. ರಾಮಚಂದ್ರಪ್ಪ ಎಚ್ಚರಿಕೆಯನ್ನು ನೀಡಿದರು. ಬ್ಯೂರೋ ರಿಪೋರ್ಟ್, ವಿಕಾಸ ನ್ಯೂಸ್ ಕನ್ನಡ, ಬೆಂಗಳೂರು. ಇದು ಬಿಜೆಪಿಯವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವರು ಅಧಿಕಾರನ ಹಂಚ್ಕೋತಾವ್ರೆ. ಈ ಒಂದು ದೃಷ್ಟಿಯಲ್ಲಿ ನೀವೇನಾದ್ರೂ ಇದೇ ರೀತಿ ಮುಂದುವರೆದಿದ್ದೆ ಆದ್ರೆ ರಾಜ್ಯದಲ್ಲಿ ದಂಗೆ ಏಳಬೇಕಾಗ್ತದೆ. ಈ ಶೋಷಿತ ಸಮಾಜಗಳು, ಈ ಶೋಷಿತ ಸಮಾಜಗಳನ್ನ ರಕ್ಷಣೆಗಾಗಿನೇ ನಾವು ಶೋಷಿತ ಸಮಾಜಗಳ ಒಂದು ಏನು ಕಳೆದ ಒಂದು ಚುನಾವಣೆಯಲ್ಲಿ ನಮ್ಮ ಒಗ್ಗಟ್ಟಿನಿಂದನೇ ಈ ಸರ್ಕಾರನ ನಾವು ತಂದಿದ್ದು. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ನಾವು ಒಂದು ದೃಷ್ಟಿಯಲ್ಲಿನೇ ಈ ನಾವು ಶೋಷಿತ ಸಮಾಜಗಳು ಒಗ್ಗಟ್ಟಾಗಿ ನಾವು ಮತ ಚಲಾಯಿಸಿದೀವಿ. ಅವ್ರಿಗೇನಾದ್ರೂ ಕಳಂಕ ಬಂದಿತ್ತಂತಂದ್ರೆ ಕಳಂಕ ತರಂತ ಒಂದು ಉನ್ನಾರ ಏನಾದ್ರೂ ನಡೆಯುತ್ತಂತಂದ್ರೆ ನಾವಂತೂ ಸುಮ್ಮನೆ ಕೂರಲ್ಲ. ರಾಜ್ಯದಲ್ಲಿ ದಂಗೆ ಏಳ್ತದೆ. ಆ ದಂಗೆ ಏಳೋದಕ್ಕೆ ಕೇಂದ್ರ ಸರ್ಕಾರ ಮತ್ತು ಈ ಎರಡೂ ಪಕ್ಷಗಳು ಕಾರಣ ಅಂತ ಅನ್ನೋದನ್ನ ಹೇಳಿ, ಇನ್ನು ಅನಂತ್ ನಾಯ್ಕ್ ಇದ್ದಾರೆ ಮತ್ತು ಮೇಡಮ್ ಅವರಿದ್ದಾರೆ ಬಂದಿದ್ದಾರೆ. ಅದ್ರ ಜೊತೆಗೆ ಏನು ಈ ರಾಜ್ಯದ ಬಿಜೆಪಿ ಅಧ್ಯಕ್ಷ ಇದಾರಲ್ಲ, ಯಾವ್ದಾದ್ರೂ ಒಂದು ಇದರಲ್ಲಿ ದಿವಸಾನು ನ್ಯೂಸ್ ಅಲ್ಲಿ ಇರಬೇಕು, ಅವರು ಪ್ರಚಾರದಲ್ಲಿರಬೇಕು. ಆ ಪ್ರಚಾರದ ಗೀಳಿಗಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕಾರಣಗಳು ಇಲ್ಲದಿದ್ರೂ ಕೂಡ ಈ ರೀತಿಯ ಒಂದು ಏನು ಸಿದ್ದರಾಮಯ್ಯನವರ ಒಂದು ಆಡಳಿತಕ್ಕೆ ಮತ್ತು ಅವರಿಗೆ ವೈಯಕ್ತಿಕವಾಗಿ ಅವರಿಗೆ ಕಳಂಕವನ್ನು ಬರುವಂತ ರೀತಿಯಲ್ಲಿ ಅವರು ನಡ್ಕೊತಾ ಇದ್ದಾರೆ. ಈ ರೀತಿಯನ್ನ ನೀವೇನಾದರೂ ಮುಂದುವರಿಸಿದ್ದೇ ಆದರೆ ಏನು ಈ 3ನೇ ತಾರೀಕಿಂದ ನೀವು ಜಾಥಾ ಹೊರಡ್ತೀರಿ, ನಿಮಗಿಂತ ಮುಂಚಿತವಾಗಿ ನಾವು ಅದಕ್ಕೆ ಪ್ರತಿರೋಧವನ್ನು ಕೂಡ ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ. ಈಗಾಗಲೇ ನಾವು ನಿಮ್ಮ ಮುಖಾಂತರ ಜನರಿಗೂ ಕೂಡ ನಾವು ಹೇಳ್ತಿದ್ದೀವಿ, ಎಲ್ಲ ತಯಾರಾಗಿರ್ರಿ. ಶೋಷಿತ ಸಮುದಾಯಗಳ ಒಬ್ಬ ಮುಖ್ಯಮಂತ್ರಿ ಈ ಶೋಷಿತರನ್ನ ಇವತ್ತೇ ಅಲ್ಲ, ದೇವರಾಜ ಅರಸುವರೆಗೂ ಕಾಟ ಕೊಟ್ಟವ್ರೆ. ಇವರು ಕಾಟ ಕೊಟ್ಟು ದೇವರಾಜ ಅರಸುವರನ್ನು ಕೂಡ ಇಳಿಸವ್ರೆ. ಬಂಗಾರಪ್ಪನವ್ರು 2 ವರ್ಷಗಳಿಗಿಂತ ಅಧಿಕವಾಗಿ ಅವ್ರಿಗೆ ಅಧಿಕಾರ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಮೊಯ್ಲಿಯವರಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ರು ಇವರೆಲ್ಲ ಮೇಲ್ಜಾತಿಯವರು. ಆ ಮೀಸಲಾತಿ ಇದನ್ನ ಇಟ್ಕೊಂಡು ಅವ್ರನ್ನ ಮ್ಯಾನ್ ಹ್ಯಾಂಡಲ್ ಮಾಡಿ ಅವ್ರನ್ನ ಅವಮಾನ ಪಡಿಸಿದ್ರು. ಧರ್ಮ್ ಸಿಂಗ್ನ ಅಧಿಕಾರ ಮಾಡದೆ ಇದೇ ಕುಮಾರಸ್ವಾಮಿ ಹೈಜಾಕ್ ಮಾಡಿಕೊಂಡು MLAಗಳನ್ನ ಕರ್ಕೊಂಡೋಗಿ ಅಧಿಕಾರ ಇಟ್ಕೊಂಡ್ರು. ಇವ್ರು ನೇರವಾಗಿ ಅಧಿಕಾರಕ್ಕೆ ಯಾವತ್ತೂ ಬಂದಿಲ್ಲ. ನೇರವಾಗಿ ಅಧಿಕಾರಕ್ಕೆ ಬಂದಿದ್ರೆ ಆದ್ರೆ ಕಷ್ಟ ಅವ್ರಿಗೆ ಗೊತ್ತಿತ್ತು. ಇವರೆಲ್ಲ ಏನು ಅವರ ಒಂದು ಹಣಬಲ ಮತ್ತು ತೋಳ್ಬಲಗಳನ್ನು ಉಪಯೋಗಿಸ್ಕೊಂಡು ಅಧಿಕಾರ ನಡೆಸ್ತಾ ಇರ್ತಕ್ಕಂಥವ್ರು. ಬಿಜೆಪಿ ಕೂಡ ಯಾವತ್ತೂ ಅಬ್ಸಲ್ಯೂಟ್ ಮೆಜಾರಿಟಿ ಅವ್ರಿಗೂ ಬಂದಿಲ್ಲ. JDSನವರು ಇದುವರೆಗೂ ಅದ್ರ ಹತ್ರಕ್ಕೂ ಕೂಡ ಹೋಗಿಲ್ಲ.